ಎಲ್ಲರಿಗೂ ನಮಸ್ಕಾರ. ಅಮೂಲ್ ಕನ್ನಡ ಫೇಸ್ಬುಕ್ ಲೈವ್ಗೆ ಸ್ವಾಗತ. ನಾನು ರಮ್ಯಾ ಗೌರೀಶ್, ಬೆಂಗಳೂರಿಂದ. ಸೊ ಇವತ್ತು ಅಮೂಲ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿಕೊಂಡು ಒಂದು ಸ್ನಾಕ್ಸ್ ಮಾಡೋಣ. ಸಂಜೆ ತಿಂಡಿಗೆ ಟೀ ಜೊತೆ, ಮಳೆ ಬೇರೆ ಶುರುವಾಗಿದೆ, ಟೀ ಜೊತೆ ಎಲ್ಲ ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಸ್ನಾಕ್ಸ್ ಅಂತ ಹೇಳ್ಬೋದು. ಹಾಗೆ ಸೀಸನಲ್ ಫ್ರೂಟ್ಸ್ ಒಂದು ಸೀಡ್ ಇಂದ ಮಾಡುವಂಥದ್ದು. ನೀವು ಆಲ್ರೆಡಿ ನೋಡಿರ್ತೀರಾ ಪೋಸ್ಟರ್. ಸೊ ನಾನು ಯಾವುದ್ರ ಬಗ್ಗೆ ಮಾಡ್ತಾ ಇದ್ದೀನಿ ಅಂತೇಳಿ. ಸೊ ಹಾಗಿದ್ರೆ ನಾನು ಏನೇನು ಯೂಸ್ ಮಾಡ್ತೀನಿ ಅಮೂಲ್ ಪ್ರಾಡಕ್ಟ್ಸ್ ಅಂತ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಅಮೂಲ್ ಜಿಂಜರ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ನಿಮ್ಗೆ ಪ್ಯಾಕೇಜಿಂಗ್ ಕೂಡ ಚೆನ್ನಾಗಿದೆ ನೋಡಿ. ಇಲ್ಲಿ ಜಿಪ್ ಲಾಕ್ ಇದೆ, ಓಪನ್ ಮಾಡಿದ್ರೆ ಇದರಲ್ಲೇ ಇಟ್ಕೊಬಹುದು. ಹಾಗೆ ಅಮೂಲ್ ಕಡಲೆ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಅಮೂಲ್ ಕರ್ಡ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಅಮೂಲ್ ಜಿಂಜರ್ ಪೌಡರ್, ಹಾಗೆ ಅಮೂಲ್ ಕಡಲೆ ಹಿಟ್ಟು, ಹಾಗೆ ಅಮೂಲ್ ಕರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟನ್ನೇ ಯೂಸ್ ಮಾಡ್ಕೊಂಡು ನಾನೊಂದು ಸ್ನಾಕ್ಸ್ ಮಾಡ್ತಾ ಇದ್ದೀನಿ. ಇದಿಷ್ಟು ಅಮೂಲ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಅದಕ್ಕೆ ಒಂದಷ್ಟು ಇದು ಬೇಕು. ಸೊ ನಾನು ಮಾಡ್ತಾ ಇರುವಂತದ್ದು ಜಾಕ್ ಫ್ರೂಟ್ ಅಂದ್ರೆ ಹಲಸಿನಕಾಯಿ ಬೀಜದ ಪಕೋಡ. ಸೊ ಜಾಕ್ ಸೀಡ್ ಪಕೋಡ ಅಥವಾ ಜಾಕ್ ಫ್ರೂಟ್ ಸೀಡ್ ಪಕೋಡ ಅಥವಾ ಹಲಸಿನಕಾಯಿ ಬೀಜದ ಪಕೋಡ. ಸೊ ಅದಕ್ಕೆ ಏನೇನ್ ಬೇಕು ಅಂತ ನೋಡೋಣ. ಸೊ ನಾನು ನಿಮ್ಗೆ ರೆಸಿಪಿನ ಇದಕ್ಕೆ ಫೋಕಸ್ ಮಾಡ್ತೀನಿ. ಹಾಗೆ ನಾನು ಯಾವತ್ತೂ ಹೇಳೋ ತರ ಅಮೂಲ್ ಪ್ರಾಡಕ್ಟ್ಸ್ ನಮ್ಗೆ ಬೈ ಮಾಡ್ತೀರಾ ಅಂದ್ರೆ ತುಂಬಾನೇ ಈಸಿಯಾಗಿ ಸಿಗುತ್ತೆ. ಹಾಗೆ ಲೋಕಲ್ ಮಾರ್ಕೆಟ್, ಬಿಗ್ ಮಾರ್ಕೆಟ್, ಸೂಪರ್ ಮಾರ್ಕೆಟ್ಗಳಲ್ಲಿ, ನೀವು ಅಂಗಡಿಗಳಲ್ಲಿ ಕೂಡ ಲೋಕಲ್ ಮಾರ್ಕೆಟ್ಸ್ ಅಲ್ಲಿ ಬೈ ಮಾಡ್ಕೋಬಹುದು. ಹಾಗೆ ಆನ್ಲೈನ್ ಅಲ್ಲಿ ಮಾಡ್ತೀರಾ ಅಂತ ಹೇಳಿದ್ರೆ ಇನ್ಸ್ಟಾಮಾರ್ಟ್, ಬ್ಲಿಂಕಿಟ್, ಫ್ಲಿಪ್ಕಾರ್ಟ್ ಹಾಗೆ ಅಮೆಝಾನ್ ಫ್ರೆಶ್ ಇಂದ ಆರ್ಡರ್ ಮಾಡಿದ್ರೆ 10 ರಿಂದ 20 ನಿಮಿಷದೊಳಗೆ ಡೋರ್ ಡೆಲಿವರಿನ ಮಾಡ್ತಾರೆ. ಸೊ ನೀವು ಇದನ್ನ ಖಂಡಿತ ಟ್ರೈ ಮಾಡಿ. ಹಾಗೆ ಇದು ಡೈರಿ ಪ್ರಾಡಕ್ಟ್ಸ್ ಅಲ್ಲದೇನೆ ಅವ್ರದ್ದು ಟರ್ಮೆರಿಕ್ ಪೌಡರ್, ಕಡಲೆ ಹಿಟ್ಟು, ವೀಟ್ ಫ್ಲೋರ್, ಹಾಗೆ ಕಾಲಾ ಚನ್ನ ದಾಲ್, ಹಾಗೆ ಮಸೂರ್ ದಾಲ್, ಟರ್ಮೆರಿಕ್ ಪೌಡರ್, ಜಿಂಜರ್ ಪೌಡರ್, ಹಾಗೆ ಸುಮಾರು ಒಂದಷ್ಟು ಬರುತ್ತೆ. ಎಲ್ಲ ಕೂಡ ಪೆಸ್ಟಿಸೈಡ್ ಫ್ರೀ ಆರ್ಗ್ಯಾನಿಕ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ನೀವು ಅದನ್ನ ಟ್ರೈ ಮಾಡ್ಕೋಬಹುದು. ಸೊ ಹಾಗಿದ್ರೆ ನಾನು ಇವಾಗ ಹಲಸಿನ ಬೀಜದ ಪಕೋಡ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಒಂದಿಷ್ಟು ಪ್ರಾಡಕ್ಟ್ಸ್ ನ ಅಮೂಲ್ ಅವರು ಯೂಸ್ ಮಾಡಿದ್ರೆ. ಸೊ ರೆಸಿಪಿಗೆ ನಾನು ಕ್ಯಾಮರಾನ ಫೋಕಸ್ ಮಾಡ್ತೀನಿ, ಬನ್ನಿ ಆಗಿದ್ರೆ. ಸೊ ಇಷ್ಟು ಅಮೂಲ್ ಪ್ರಾಡಕ್ಟ್ಸ್, ಅಮೂಲ್ ಕಡಲೆ ಹಿಟ್ಟು, ಹಾಗೆ ಅಮೂಲ್ ಜಿಂಜರ್ ಪೌಡರ್, ಹಾಗೆ ಅಮೂಲ್ ಕರ್ಡ್ ಅನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇದೆಲ್ಲ ಬದಿಗಿಡೋಣ, ಏನೇನ್ ಬೇಕು ಅಂತ ನೋಡೋಣ ಫಸ್ಟ್. ಯಾಕಂದ್ರೆ ನಮಗೆ ಲೈವ್ ಅಲ್ಲಿ ತುಂಬಾ ಟೈಮ್ ವೇಸ್ಟ್ ಮಾಡೋದಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದಕ್ಕೆ ಏನೇನ್ ಬೇಕು ಅಂತ ನೋಡೋಣ. ಇನ್ನು ಸೈಡಿಗೆ ಎತ್ತಿಟ್ಕೊಂತೀನಿ. ಸೊ ಇದಕ್ಕೆ ಹಲಸಿನಕಾಯಿ ಬೀಜ ಬೇಯಿಸಿ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಹಲಸಿನಕಾಯಿ ಬೀಜಕ್ಕೆ 9 ರಿಂದ 10 ವಿಜಿಲ್ ಬೇಕಾಗತ್ತೆ ಬೇಯೋದಿಕ್ಕೆ. ಯಾಕೆ ನಮಗೆ ತೋರಿಸ್ತೀನಿ ಹೇಗಿರತ್ತೆ ಅಂತ ಹೇಳಿ. ಗೊತ್ತಿರತ್ತೆ, ಎಲ್ರಿಗೂ ಗೊತ್ತಿರುತ್ತೆ. ಈ ತರ ಹಲಸಿನಕಾಯಿ ಬೀಜ ಇರುತ್ತೆ. ಹಲಸಿನಕಾಯಿ ಬೀಜದ ಈ ತರ ಸಿಪ್ಪೆನ ತೆಗಿಬೇಕು ಹೊರಗಡೆಯಿಂದ. ಒಣಗಿದ್ರೆ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಬಿಸಿಲಲ್ಲಿ ಇಟ್ರೆ ಕೂಡ ಚೆನ್ನಾಗಿ ಬರುತ್ತೆ. ಈ ತರ ತೆಕ್ಕೊಳ್ಬೇಕು ಫಸ್ಟಿಗೆ. ನಿಮ್ಗೆ ತೋರ್ಸಕ್ಕೆ ಅಂತೇಳಿ ನಾನು ಒಂದನ್ನ ಹೀಗೆ ಇದು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈ ತರ ಮಾಡಿ ಆಮೇಲೆ ವಿಸಿಲ್ ಕೂಗಿಸಿ 9 ರಿಂದ 10 ವಿಸಿಲ್ ಬೇಕು ಇದು ಬೇಯಬೇಕು ಅಂದ್ರೆ. ಯಾಕೆ ಗೊತ್ತಾ, ಅದು ಸ್ವಲ್ಪ ಗಟ್ಟಿ ಇರುತ್ತೆ, ಅಷ್ಟು ಬೇಗ ಬೇಯಲ್ಲ ಅದು. ಸೊ ನೋಡಿ ಈ ತರ ಸಿಪ್ಪೆ ಫುಲ್ ಕಂಪ್ಲೀಟ್ ಆಗಿ ತೆಕ್ಕೋಬೇಕು. ಆಮೇಲೆ ಕಂಪ್ಲೀಟ್ ಆಗಿ ಸಿಪ್ಪೆ, ಇದು ಹಂಗೆ ತೆಗೆಯೋದ್ ಕಷ್ಟ. ಇದು ರೀಸೆಂಟ್ ಆಗಿ ಹಲಸಿನಕಾಯಿ ಕಟ್ ಮಾಡಿರೋದ್ರಿಂದ, ನಾನು ಬಿಸಿಲಿಗೂ ಏನು ಇಡದೇ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ನಂಗೆ. ಸೊ ಐ ಹೋಪ್ ನಿಮಗೆ ಇದ್ರ ಐಡಿಯಾ ಬಂತು ಅಂತೇಳಿ ಅನ್ಕೊಂತೀನಿ. ನೋಡಿ ಈ ತರ ಸಿಪ್ಪೆ, ಹೊರಗಿನ ಸಿಪ್ಪೆ ತೆಗೆದಾಗ ಹಿಂಗಿರತ್ತೆ ಒಳಗಡೆ. ಸೊ ಹಿಂಗಿರತ್ತೆ. ಸೊ ಈಗ ತೆಕ್ಕೊಂಡು ಅದಾದ್ಮೇಲೆ ಇದನ್ನ ಕುಕ್ಕರ್ಗೆ ಹಾಕಿ ಒಂದು 8 ರಿಂದ 9 ವಿಸಿಲ್ ಕೂಗಿಸ್ಕೋಬೇಕು. ಅದಾದ್ಮೇಲೆ ಇದು ಬೆಂದಿರೋ ಹಲಸಿನಕಾಯಿ ಬೀಜನ ನಾನೀಗ ಈ ತರ ಮ್ಯಾಶ್ ಮಾಡ್ಕೊಳ್ತೀನಿ. ಕ್ವಿಕ್ ಆಗಿ ಮಾಡೋಣ, ಯಾಕಂತ ಹೇಳಿದ್ರೆ ನಮ್ಗೆ ಲೈವ್ ಅಲ್ಲಿ ತುಂಬಾ ಟೈಮ್ ಸಾಕಾಗಲ್ಲ, ತುಂಬಾ ಸ್ಲೋ ಅಂತ ಅನ್ಸುತ್ತೆ. ಕೈಯಲ್ಲಿ ಮ್ಯಾಶ್ ಮಾಡ್ಕೋತೀನಿ. ಕೆಲವೊಬ್ರು ಇದ್ ಮಾಡ್ಕೊಂತಾರೆ, ಏನು ಮಿಕ್ಸರ್ ಜಾರ್ಗೆ ಹಾಕೊಂತಾರೆ. ಹಂಗ್ ಮಾಡಿದ್ರೆ ಹಿಟ್ ತರ ಆಗತ್ತೆ. ಸೊ ಹಾಗಾಗಿ ನಾನು ಕೈಯಲ್ಲೇ ಮ್ಯಾಶ್. ನೋಡಿ ಇಷ್ಟು 10 ವಿಸಿಲ್ ಎಲ್ಲ ಮಾಡಿಸ್ಕೊಂಡ್ರು ಇನ್ನ ಗಟ್ಟಿ ಇದೆ ನೋಡಿ. ಅದು ಬೇಗ ಬೇಯಲ್ಲ. ಅದು ಆಕ್ಚುಲಿ ನಾನೊಂದು 7 ರಿಂದ 8 ಹಲಸಿನ ಬೀಜ ತಗೊಂಡಿದ್ದೀನಿ. ಇದನ್ನ ಕೂಡ ಕೆಲವೊಬ್ರು ತೆಗಿತಾರೆ, ಹೊರಗಿನ ಸಿಪ್ಪಿನ ಒಳಗಡೆ ಇರುತ್ತಲ್ಲ ಬ್ಲ್ಯಾಕ್ ಇಂದು. ಒಳ್ಳೆ ಪ್ರೋಟೀನ್ ಇದು. ಸೊ
ಇದಕ್ಕೆ ನನಗೆ ಏನೇನು ಬೇಕು ಅಂತ ನಾನು ಮಾಡ್ತಾ ಮಾಡ್ತಾ ತೋರಿಸ್ತೀನಿ. ಅಮೂಲ್ ಪ್ರಾಡಕ್ಟ್ಸ್ ಅಷ್ಟು ಯೂಸ್ ಮಾಡ್ತೀವಿ. ಸೊ ಇದಕ್ಕೆ ಇದು ನಾನು ಹಲಸಿನ ಬೀಜ ನಿಮ್ಗೆ ತೋರ್ಸಕ್ಕೆ ಅಂತ ಇಟ್ಟಿರೋವಂಥದ್ದು. ಇದು ಬೇಡ ಇವಾಗ, ಅದು ಯಾಕಂದರೆ ಬೇಯಿಸ್ಕೋಬೇಕಾಗತ್ತೆ. ಈ ಥರ ಮ್ಯಾಶ್ ಮಾಡ್ಕೊಳ್ಳೋಣ. ಮ್ಯಾಶ್ ಮಾಡ್ಕೊಂಡ್ಮೇಲೆ ಅದಕ್ಕೊಂದು ಸ್ವಲ್ಪ ಹೆಚ್ಚಿರೋಂಥ ಈರುಳ್ಳಿನ ಹಾಕ್ಕೊಳ್ಳೋಣ. ಇವಾಗ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳೋಣ. ಗರಂ ಮಸಾಲ. ಸೊ ಇದು ಅಮೂಲ್ ಅವರ ಜಿಂಜರ್ ಪೌಡರ್. ಇದು ನಿಮಗೆ ಉಪ್ಪಿಟ್ಟೆಲ್ಲ ಮಾಡಬೇಕಾದ್ರೂ ಅಷ್ಟೇ ಜಿಂಜರ್ ಹೆಚ್ಚಿ ಹಾಕೋದಕ್ಕಿಂತ ಈ ಥರ ಜಿಂಜರ್ ಪೌಡರ್ ಹಾಕಿದ್ರೆ ಒಳ್ಳೆ ಅರೋಮಾ ಕೊಡುತ್ತೆ. ಹಾಗೆ ಇದಕ್ಕೊಂದು ಸ್ವಲ್ಪ ಟರ್ಮೆರಿಕ್ ಪೌಡ್ರಲ್ಲೇ ಚಿಟಿಕೆ ಸಾಕಾಗುತ್ತೆ. ಖಾರ ನೋಡ್ಕೊಂಡು ಮನೇಲಿ ಮಕ್ಕಳೆಲ್ಲ ಇದ್ರೆ ಜಿಂಜರ್ ಪೌಡರ್ ಹಾಕೋದ್ರಿಂದ ಅಚ್ಕಾರದ ಪುಡಿ ಕೂಡ ತುಂಬ ಮಿನಿಮಮ್ ಆಗಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಿಷ್ಟನ ಹಾಕೊಳ್ಳುವಂಥದ್ದು ಫಸ್ಟ್ಗೆ. ಸೊ ಇದನ್ನು ಆ ಕಡೆ ಎತ್ತಿಟ್ಬಿಡೋಣ. ಸೊ ಇದಿಷ್ಟ ಹಾಕೊಂಡಿದ್ದೀನಿ. ಹಾಗೆ ಅಮೂಲ್ ಅವರ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ತುಂಬ ಬೇಕಾಗಲ್ಲ, ಯಾಕಂದರೆ ಇದು ಒಂದು ಸ್ವಲ್ಪ ಸಾಫ್ಟ್ ಇರತ್ತಲ್ವ, ಹಾಗಾಗಿ. ಹಾಗೆ ಅಮೂಲ್ ಅವರ ಮೊಸರನ್ನ ನಾನು ಆಲ್ರೆಡಿ ಒಂದು 2 ಸ್ಪೂನ್ ತೆಗೆದಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕು ಅಂದರೆ ಆಮೇಲೆ ಹಾಕ್ಕೊಂಡ್ರಾಯ್ತು. ಪಕೋಡಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಂಡ್ರಾಯ್ತು. ಹಾಗೆ ಇದಕ್ಕೆ ಉಪ್ಪು ಒಂಚೂರು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಇವಾಗ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಬೇಕಾಗುತ್ತೆ ಇದಕ್ಕೆ. ಸೊ ಜಿಂಜರ್ ಪೌಡರ್ ಹಾಕಿದ್ರೆ ಈಗ ನಮಗೆ ಇದು ಸ್ವಲ್ಪ ಗ್ಯಾಸ್ ಅಂತ ಅನ್ಸುತ್ತೆ ಯಾವುದು. ಸೊ ನಾನಿಲ್ಲಿ ಎಣ್ಣೆ ಕೂಡ ಕಾಯೋದಕ್ಕೆ ಗ್ಯಾಸ್ ಒಲೆ ಉರಿ ಮಾಡಿ ಇಟ್ಕೊತೀನಿ. ಸೊ ಹಲಸಿನ ಬೀಜ ಸ್ವಲ್ಪ ಗ್ಯಾಸ್ ಐಟಮ್ ಅದು. ಸೊ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ, ಈ ಶುಂಠಿ ಪುಡಿ ಇದೆಯಲ್ಲ ಅಮೂಲ್ ಅವ್ರದ್ದು, ಅದನ್ನು ಹಾಕೊಂಡ್ರೆ ಒಳ್ಳೆ ಚೆನ್ನಾಗಿರುತ್ತೆ. ಹೆಲ್ತಿಗೆ ಕೂಡ ಒಳ್ಳೇದು. ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ ಆಗಿರುತ್ತೆ. ನೋಡಿ, ಈ ಥರ ಪಕೋಡ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಬರೀ ಹಲಸಿನ ಬೀಜದಿಂದ ಮೆತ್ತಗಿದ್ರೂ ಆಗಲ್ಲ. ಅಮೂಲ್ ಅವರ ಕರ್ಡನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಇದೊಂಥರ ಕರ್ಡ್ ಯೂಸ್ ಮಾಡ್ಕೊಳ್ಳುವಂಥದ್ದು. ಸೊ ಕಡಲೆ ಹಿಟ್ಟು ಕರ್ಡ್ ತುಂಬ ಬೇಕಾಗಲ್ಲ ಕಡಲೆ ಹಿಟ್ಟು, ಯಾಕಂದರೆ ಇದು ಬೈಂಡ್ ಮಾಡುತ್ತೆ ಹಲಸಿನ ಬೀಜ. ಬಟ್ ಕಡಲೆ ಹಿಟ್ಟು ಬೇಕಿದ್ದಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು. ಇದನ್ನು ಎಣ್ಣೆಯಲ್ಲಿ ಕರಿಯುವಂಥದ್ದು. ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಗರಂ ಮಸಾಲ ಇದೆಲ್ಲ ಹಾಕ್ಕೊಂಡು ಕ್ವಿಕ್ಕಾಗಿ. ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗಿದೆ, ಮಕ್ಕಳು ಸ್ಕೂಲಿಂದ ಬರಬೇಕಾದ್ರೆ ಏನಾದರೂ ಒಂದು ತಿನ್ನಬೇಕು ಅಂತ ಅನ್ಸುತ್ತಲ್ವಾ, ಆವಾಗ ಕ್ವಿಕ್ಕಾಗಿ ಮಾಡ್ಕೊಳ್ಳೋಂಥ ಒಂದು ಐಟಮ್ ಇದು. ಸೊ ಈ ಥರ ಇರುತ್ತೆ ಹಲಸಿನ ಬೀಜ. ನಿಮ್ಗೆ ತೋರ್ಸೋಕ್ಕೆ ಅಂತ ನಾನು ಮಾಡಿರೋಂಥದ್ದು. ಸೊ ಇಲ್ಲಿ ನಾನು ಉರಿ ಇಟ್ಕೊಂಡಿದ್ದೀನಿ ಹೀಗೆ. ಸೊ ಕ್ವಿಕ್ಕಾಗಿ ಮಾಡೋಂಥ ರೆಸಿಪಿ ಇದು. ಸೊ ಎಣ್ಣೆ ನಾನು ಕಾಯಕ್ಕೆ ಇಟ್ಟಿದ್ದೀನಿ. ನಿಮಗೆ ಅದನ್ನು ಫೋಕಸ್ ಮಾಡ್ತೀನಿ, ಬಿಕಾಸ್ ನಿಮಗೆ ರೆಸಿಪಿ ನೋಡಿದರೆ ನೀಟಾಗಿ ಒಂದು ಐಡಿಯಾ ಬರುತ್ತೆ ಯಾವ ಥರ. ಎಲ್ಲರಿಗೂ ಗೊತ್ತಿರೋಂಥ ರೆಸಿಪಿನೇ, ಸ್ಪೆಷಲ್ ಏನಲ್ಲ. ಬಟ್ ಆದರೂ ಇದೊಂಥರ ಹಲಸಿನಕಾಯಿ ಕೆಲವೊಂದು ಕಡೆಗಳಲ್ಲಿ ಮಳೆಗಾಲದಲ್ಲಿ ಸ್ಟಾರ್ಟ್ ಆಗತ್ತೆ ಮತ್ತೆ ಹಣ್ಣಾಗೋದಕ್ಕೆ. ಕೆಲವೊಂದು ಕಡೆ ಬೇಸಿಗೆಲ್ಲ ಆಲ್ರೆಡಿ ಆಗಿ ಮುಗ್ದಿರುತ್ತೆ. ಹೇಗೆ ಅಂತ ಕೆಲವೊಂದು ಡಿಪೆಂಡ್ ಆಗುತ್ತೆ. ಸೊ ನೋಡಿ, ಈ ಥರ ಹಿಟ್ಟು ಕಲಿಸ್ಕೊಂಡು ಆಮೇಲೆ ಇದನ್ನು ಬಿಡೋವಂಥದ್ದು. ಈಗ ಎಣ್ಣೆ ಕಾದಿದೆಯಾ ಅಂತ ನೋಡೋಣ. ಎಣ್ಣೆ ಕಾದಿದೆ. ಸೊ ಇವಾಗ ಇದನ್ನು ಒಂದೊಂದೇ ಪಕೋಡನ ಬಿಟ್ಕೊಂಡು ನೋಡೋಣ. ನೋಡಿ ಎಷ್ಟು ಟೇಸ್ಟಿ ಆಗಿರುತ್ತೆ ಅಂತ. ನೀವು ಟ್ರೈ ಮಾಡಿದರೆ, ಈರುಳ್ಳಿ ಹಾಕೋದು ಅಷ್ಟೇ ಒಂದು ಇದಕ್ಕೆ ಹಲಸಿನ ಬೀಜದ ಪಕೋಡ ನೋಡಿ ನೀವು ಮಾಡಿ, ಸಖತ್ತಾಗಿ ಬರುತ್ತೆ. ಇದನ್ನು ಶಾಲೋ ಫ್ರೈ ಕೂಡ ಮಾಡ್ಕೊಳ್ಬೋದು, ಇಲ್ಲ ಏರ್ ಫ್ರೈಯರಲ್ಲಿ ಕೂಡ ಮಾಡ್ಕೋಬೋದು. ಶಾಲೋ ಫ್ರೈ ಕೂಡ ಮಾಡ್ಕೊಳ್ಬೋದು, ಯಾಕಂತ ಹೇಳಿದರೆ ವಡ ಟೈಪ್ ಕೂಡ ಮಾಡ್ಕೊಳ್ಬೋದು. ಹಲಸಿನ ಬೀಜದ ವಡ ಅಂತ ಮಾಡ್ಕೊಳ್ಬೋದು. ಹೇಗೆ ಬೇಕಿದ್ರು ಮಾಡ್ಕೋಬೋದು. ಸ್ವಲ್ಪ ಬಿಡಿ ಬಿಡಿಯಾಗಿ ಮಾಡ್ಕೊಂಡು ಬೇಯಿಸ್ಕೊತೀರಾ ಅಂದರೆ ಅದು ಮಾಡ್ಕೊಳ್ಬೋದು. ನಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಳ್ಬೋದು. ಇದನ್ನು ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ಇದು. ಖಂಡಿತ ನೀವು ಇದನ್ನು ಟ್ರೈ ಮಾಡಿ ನನಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಇದೊಂಥರ ಸೀಸ್ನಲ್ ಫ್ರೂಟ್, ಇದು ಸೀಡ್ ಅಲ್ವಾ, ಹಾಗಾಗಿ ನನಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಸೊ ಇದಿಷ್ಟು ಈಗ ಒಂದು 5-6 ಹಾಕಿದ್ದೀನಿ ನಾನು. ಇದನ್ನು ಮಿಕ್ಕಿದ್ದನ್ನು ನಾನು ಆಮೇಲೆ ಬೇಯಿಸ್ಕೋತೀನಿ. ಇನ್ನೂ ಒಂದು ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೀನಿ, ಬಿಕಾಸ್ ಸಂಜೆ ಸ್ನ್ಯಾಕ್ಸಿಗೆ ಆಗುತ್ತಲ್ಲ ಅಂಥೇಳಿ. ಸೊ ನೋಡೋಣ ಈಗ ಹೇಗಾಗತ್ತೆ ಅಂತೇಳಿ. ಎಣ್ಣೆಗೆ ಹಾಕಿದ್ದೀನಿ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ನಾವು ಅದನ್ನು ಮಾಡ್ಕೋಬೇಕಾಗತ್ತೆ, ಕೈ ಆಡಿಸ್ಕೋಬೇಕಾಗತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ
ನಿಮಗೆ ಕಾಣ್ತಾ ಇರ್ಬೋದು. ಸ್ವಲ್ಪ ಹೊತ್ತಾದ್ಮೇಲೆ ಇದು ಮಾಡ್ಕೊಳ್ಳೋದು. ಇದನ್ನ ಶಾಲೋ ಫ್ರೈ ಕೂಡ ಮಾಡ್ಕೋಬಹುದು. ಕೆಲವೊಬ್ರು ಈಗ ಎಣ್ಣೆ ಐಟಮ್ ತಿನ್ನಲ್ಲ, ಹಾಗೇನಾದ್ರೂ ಇದ್ರೆ ಶಾಲೋ ಫ್ರೈ ಮಾಡ್ಕೋಬಹುದು, ಚೆನ್ನಾಗಿ ಬರುತ್ತೆ ಶಾಲೋ ಫ್ರೈ ಕೂಡ. ಹಾಕಬೇಕಾದ್ರೆ ಉರಿ ಸ್ವಲ್ಪ ಜಾಸ್ತಿ ಇರಲಿ, ಮತ್ತೆ ಮೀಡಿಯಂ ಫ್ಲೇಮ್ ಮಾಡ್ಕೊಂಡ್ರೆ ಆಯಿತು. ಸೊ ನೋಡಿ, ಆನಿಯನ್ ಹಾಕಿಟ್ಟು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಹಾಗಾಗಿ ಹಾಕಿದ್ದೀನಿ. ಹಾಗೆ ಜಿಂಜರ್ ಪೌಡರ್ ಯೂಸ್ ಮಾಡಿ, ಅಮೂಲ್ ಅವ್ರದ್ದು ಭಾಳ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಹೊತ್ತು ಆಗಬೇಕು, ಯಾಕಂದರೆ ತಕ್ಷಣ ತೆಗಿಬಾರ್ದು, ಹಾಗಾಗಿ ಸ್ವಲ್ಪ ಇದಾಗತ್ತೆ. ತಕ್ಷಣ ತೆಗೆದಿದ್ರೆ ಸ್ವಲ್ಪ ಓಡ್ಕೊಳ್ಳುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಹಲಸಿನ ಬೀಜ ಒಳ್ಳೆ ಪ್ರೋಟೀನ್ ಕೂಡ. ಲಿಮಿಟಲ್ಲಿ ತಿನ್ಬೋದು, ಒಂದು ಸ್ನ್ಯಾಕ್ಸ್ ಮಾಡಿಕೊಂಡು. ಹಲಸಿನ ಬೀಜದಿಂದ ಬೇರೆ ಬೇರೆ ವೆರೈಟಿ ಮಾಡ್ಬೋದು. ಅಂದರೆ ಹಲಸಿನ ಬೀಜದ ಹೋಳಿಗೆ, ಹಲಸಿನ ಬೀಜದ ವಡೆ, ಹಲಸಿನ ಬೀಜದ ಲಡ್ಡು, ಹಳೆ ಕಾಲದ ತಿಂಡಿ ಅದು ಹಲಸಿನ ಬೀಜದ ಲಡ್ಡು. ಹಲಸಿನ ಬೀಜದ ಹೋಳಿಗೆ ಮಾಡ್ಕೋಬೋದು, ತುಂಬಾ ಮಾಡ್ಕೋಬೋದು. ಹಲಸಿನ ಬೀಜದ ಪಾಯಸ ಮಾಡ್ಕೋಬೋದು. ಹಾಗೆ ಹಲಸಿನ ಬೀಜದಿಂದ ಇನ್ನೇನೇನೋ ಮಾಡ್ಕೋಬೋದು, ಹಲ್ವಾ ಮಾಡ್ಕೋಬೋದು, ಏನೇನೋ ತುಂಬಾ ವೆರೈಟಿ ಮಾಡ್ಕೋಬೋದು. ಹಲಸಿನ ಬೀಜದ ದೋಸೆ ಮಾಡ್ಕೋಬೋದು. ಹಾಗೆ ನಿಮಗೆ ನಾನು ಐಡಿಯಾಸ್ ಕೊಡ್ತಾ ಇದ್ದೀನಿ. ಒಂದು ಲೈವಲ್ಲಿ ರೆಸಿಪಿ ಒಂದೇ ತೋರ್ಸೋಕ್ಕಾಗೋದು ನಮಗೆ, ಬಟ್ ಏನೇನು ಮಾಡ್ಬೋದು ಅನ್ನೋ ಒಂದು ಐಡಿಯಾನ ನಾನು ಕೊಡ್ಬೋದು. ಸೊ ವೀಕ್ಷಕರಿಗೆ ಅದೊಂದು ಐಡಿಯಾ ಬರುತ್ತೆ. ಸೊ ಹೇಗೆ ಅಂತ ಒಂದು ನೋಡಿಕೊಂಡು, ಇವಾಗ ಎಲ್ಲ ಇದೆ ಆನ್ಲೈನಲ್ಲಿ ನೋಡಿಕೊಂಡು ಬೇರೆ ಬೇರೆ ರೆಸಿಪಿನ ಖಂಡಿತ ಟ್ರೈ ಮಾಡಬಹುದಲ್ವಾ. ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ, ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ತುಂಬಾ ವೆರೈಟಿ ಇದೆ ಹಲಸಿನ ಬೀಜದಿಂದ ಮಾಡ್ಕೊಳ್ಳೋದಕ್ಕೆ, ತುಂಬಾ ರೆಸಿಪೀಸ್ ಇದೆ. ನಾವು ಲೆಕ್ಕ ಹಾಕಿದರೆ ಸಿಗಲ್ಲ, ಅಷ್ಟು ಇದೆ. ಹಲಸಿನ ಬೀಜ, ಹಲಸಿನಕಾಯಿಯಿಂದ, ಹಲಸಿನ ಹಣ್ಣಿಂದ ತುಂಬಾ ಮಾಡ್ಕೊಳ್ಬೋದು. ಸೊ ನಿಮಗೆ ರೆಸಿಪಿಗೆ ಫೋಕಸ್ ಮಾಡಿದರೆ ನಿಮಗೆ ರೆಸಿಪಿ ನೀಟಾಗಿ ಗೊತ್ತಾಗತ್ತೆ ಅಂತ ನಾನು ರೆಸಿಪಿಗೆ ಬಿಡಿ ಬಿಡಿಯಾಗಿ ಕೂಡ ಹಾಕ್ಕೊಳ್ಬೋದು, ಈ ಥರ ಕೂಡ ಹಾಕ್ಕೊಳ್ಬೋದು, ಹೇಗಾದರೂ ಹಾಕ್ಕೊಳ್ಬೋದು. ಪಕೋಡ, ಆನಿಯನ್ ಪಕೋಡ ಥರನೂ ಹಾಕ್ಕೊಳ್ಬೋದು. ನೋಡಿ ಈಗ ಚೆನ್ನಾಗಿ ಬೇಯುತ್ತೆ. ಇದು ಬೆಂದ ಮೇಲೆ ಅದನ್ನು ತೆಗೆದ್ರಾಯ್ತು. ಫಸ್ಟ್ ಈ ಥರ ಹೊರಳಾಡಿಸ್ಕೊಂಡು ಚೆನ್ನಾಗಿ ಇದಾದ್ಮೇಲೆ ತೆಕ್ಕೊಂಡ್ರಾಯ್ತು. ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಇರುತ್ತೆ. ಮತ್ತು ಸೀಸ್ನಲ್ ಫ್ರೂಟ್ ಅಲ್ವಾ, ಹಾಗಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅಮೂಲ್ ಇನ್ನು ಕ್ರಿಸ್ಪ್ ಬೇಕು ಅಂದರೆ ನಿಮಗೆ ಅಕ್ಕಿ ಹಿಟ್ಟು ಯೂಸ್ ಮಾಡ್ಬೋದು. ಇದು ಆಲ್ರೆಡಿ ಕ್ರಿಸ್ಪ್ ಆಗುತ್ತೆ ಅದು ಅದರಲ್ಲೇ. ಬೇಕು ಅಂದರೆ ಅಕ್ಕಿ ಹಿಟ್ಟು ಯೂಸ್ ಮಾಡ್ಕೊಳ್ಳಿ. ನಾನು ಯೂಸ್ ಮಾಡ್ಕೊಂಡಿಲ್ಲ, ಬೇಡ ಅಂತ ಆಯಿತು. ಕಾರ್ನ್ ಫ್ಲೋರ್ ಯೂಸ್ ಮಾಡ್ಕೋಬೋದು, ಏನಾದರೂ ಯೂಸ್ ಮಾಡ್ಕೊಳ್ಬೋದು. ಸೊ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ನಾವು ಟೊಮೆಟೊ ಕೆಚಪ್ ಜೊತೆ ತಿನ್ಬೋದು, ಟೀ ಜೊತೆ ಹಾಗೆ ತಿನ್ಬೋದು, ಟೇಸ್ಟಿಯಾಗಿರುತ್ತೆ. ಸೊ ಇದನ್ನು ಕೆಂಪಗಾಗೋ ತನಕ ನಾವು ಫ್ರೈ ಮಾಡ್ಕೋಬೇಕು. ತುಂಬ ಟೈಮ್ ಏನು ತಗೊಳ್ಳಲ್ಲ, ಎಲ್ಲ ರೆಡಿ ಇದೆ. ಒಂದು ಕೆಲಸ ಅಂದರೆ ಹಲಸಿನ ಬೀಜನ ಸಿಪ್ಪೆ ತೆಗೆದು ಬೇಯಿಸ್ಕೊಳ್ಳೋದು. ಅದೊಂದು ಮಾಡಿ ಇಟ್ಕೊಂಡ್ರೆ ಕ್ವಿಕ್ಕಾಗಿ ಆಗೋವಂಥ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಬೇರೆ ಏನು ಬೇಡ ಇದಕ್ಕೆ. ಹಾಗಾಗಿ ನೀವು ನೋಡ್ತಾ ಇದ್ದೀರಾ ಅಲ್ಲ, ನೋಡಿ ಚೆನ್ನಾಗಿ ಬಂತು. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಸೊ ಎಸ್, ತುಂಬ ಚೆನ್ನಾಗಿ ಬರುತ್ತೆ ಇದು. ಯಾಕಂದರೆ ನಾನು ಇದರ ಮೊದಲೇ ಇದನ್ನು ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ ಇದು. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಈ ರೆಸಿಪಿನ ತೋರಿಸೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡೋಣ ಅಂತ ಅಂದ್ಕೊಂಡು ನಾನು ಈ ರೆಸಿಪಿನ ಇವತ್ತಿಲ್ಲಿ ಅಮೂಲ್ ಪೇಜಲ್ಲಿ ಅಮೂಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಕೊಂಡು ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಇದು ಮಾಡಿರೋವಂಥದ್ದು. ಸೊ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಈರುಳ್ಳಿ ಪಕೋಡ ಥರ ಬಿಡಿ ಬಿಡಿಯಾಗಿ ಕೂಡ ಹಾಕ್ಕೊಳ್ಬೋದು. ಅವಾಗ ನಮ್ಗೆ ಹಲಸಿನ ಬೀಜದ ಏನು ಅಂದರೆ ಒಂದೊಂದು ತುಂಡು ಕೂಡ ಸಿಗುತ್ತೆ. ಯಾಕಂದರೆ ಮಿಕ್ಸಿಲಿ ರುಬ್ಕೊಂಡ್ರೆ ಹಲಸಿನ ಬೀಜ ಸಣ್ಣ ಸಣ್ಣ ಪೀಸಸ್ ಸಿಗಲ್ಲ ಅದು ತಿನ್ನೋದಕ್ಕೆ. ಅದಕ್ಕಾಗಿ ನಾನು ಮಿಕ್ಸಿಲಿ ರುಬ್ಕೊಂಡಿಲ್ಲ, ಕೈಯಲ್ಲೇ ಮ್ಯಾಶ್ ಮಾಡಿದೆ. ಕೈಯಲ್ಲಿ ಮ್ಯಾಶ್ ಮಾಡಿದರೆ ಸಣ್ಣ ಸಣ್ಣ ಪೀಸ್ ಸಿಗುತ್ತೆ. ಸೊ ಬಿಡಿ ಬಿಡಿಯಾಗಿ ಕೂಡ ಹಾಕ್ಕೊಳ್ಬೋದು. ಒಂದೆರಡು ಬಿಡಿ ಬಿಡಿ ಹಾಗೆ ಹಾಕಿದ್ದೀನಿ, ನಿಮಗೆ ತೋರಿಸ್ತೀನಿ ನಾನು. ಸೂಪರ್ ಆಗಿರುತ್ತೆ ತಿನ್ನೋದಕ್ಕೆ. ಖಂಡಿತ ನೀವು ಟ್ರೈ ಮಾಡಿ ಖಂಡಿತ ಹೇಳಿ ಹೇಗನ್ನಿಸ್ತು ಅಂತ. ಖಂಡಿತ ಇಷ್ಟಪಡ್ತೀರಾ. ಸೊ ಒಂದ್ಸತಿ ಎಣ್ಣೆಗೆ ಹಾಕಿ ತೆಗೆದಿದ್ದನ್ನು ತೋರಿಸ್ತೀನಿ. ಯಾಕಂತ ಹೇಳಿದರೆ ಜಾಸ್ತಿ ನಮಗೆ ಲೈವಲ್ಲಿ ಟೈಮ್ ಇರೋದಿಲ್ಲ.
ಲೈವಲ್ಲಿ ನಮ್ಗೆ ಎಷ್ಟು ಅಂದ್ರೆ ಒಂದು ಮ್ಯಾಕ್ಸಿಮಮ್ ಅಂದ್ರೆ ಒಂದು ಅರ್ಧ ಗಂಟೆ ಮಾಡಿದ್ರೆ ವೀಕ್ಷಕರು ನೋಡ್ತಾರೆ. ಇಲ್ಲ ಅಂದ್ರೆ ಏನಾಗತ್ತೆ ಅಂದ್ರೆ ಬೋರ್ ಆಗತ್ತೆ ರೆಸಿಪಿ ಏನಪ್ಪ ನೋಡೋದು ಅಂತೇಳಿ. ಹಾಗಾಗಿ ನಾನು ಒಂದ್ಸತಿ ತೋರಿಸ್ತಾ ಇದ್ದೀನಿ. ಬಿಕಾಸ್ ನಮಗೆಲ್ಲ ಇದು ತುಂಬ ಫೇವ್ರೆಟ್ ಡಿಶ್, ಹಲಸಿನ ಬೀಜದಿಂದ ಮಾಡಿರೋವಂಥದ್ದು. ಸೊ ಹಲಸಿನ ಬೀಜದ ಪಕೋಡ ನೋಡಿದ್ರಲ್ಲ, ಹಾಗೆ ನೀವು ಏನು ಅಂತ ಹೇಳಿದರೆ ಅಮೂಲ್ ಅವರ ಇದೆ, ನಾನು ಅವಾಗಲೇ ಹೇಳ್ದಂಗೆ ನಿಮ್ಗೆ ಇನ್ನೊಂದ್ಸತಿ ಇಲ್ಲಿ ಅದು ಬೇಯಷ್ಟೊತ್ತಿಗೆ ನಾನು ನಿಮ್ಗೆ ಇದನ್ನು ತೋರಿಸ್ತಾ ಇರ್ತೀನಿ. ಸೊ ಮಗಚ ಚೆನ್ನಾಗಿ ಬೇಯಬೇಕು, ಇಲ್ಲಾಂದರೆ ನಮ್ಗೆ ತಿನ್ನೋದಕ್ಕೆ ಟೇಸ್ಟ್ ಅನ್ಸಲ್ಲ. ಸೊ ಇದು ಬೇಯ್ತಾ ಇದೆ. ಸೊ ಅವಾಗ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಅಮೂಲ್ ಅವರ ಇದು ಆರ್ಗ್ಯಾನಿಕ್ ಕಡಲೆ ಹಿಟ್ಟು, ಇದನ್ನ ಯೂಸ್ ಮಾಡ್ಕೊಳ್ಬೋದು. ಹಾಗೆ ಅಮೂಲ್ ಅವರ ಅಮೂಲ್ ಕರ್ಡನ್ನ ಯೂಸ್ ಮಾಡ್ಕೊಳ್ಬೋದು. ಸೊ ಅಮೂಲ್ ಜಿಂಜರ್ ಪೌಡರ್, ಇದು 3 ಪ್ರಾಡಕ್ಟ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಇವತ್ತು. ಸೊ ಅಮೂಲ್ ಜಿಂಜರ್ ಪೌಡರ್ ಹೆಂಗೆ ಅಂದರೆ, ನಾವೀಗ ಉಪ್ಪಿಟ್ಟೆಲ್ಲ ಮಾಡ್ಕೋಬೇಕಾದ್ರೆ ಕೂಡ ಯೂಸ್ ಮಾಡೋಕ್ಕೆ ಜಿಂಜರ್ ಕಟ್ ಮಾಡಿ ಹಾಕೋದಕ್ಕಿಂತ ಇದನ್ನ ಯೂಸ್ ಮಾಡ್ಕೊಳ್ಬೋದು. ಒಳ್ಳೆ ಅರೋಮಾ ಕೊಡುತ್ತೆ. ಸೊ ಇದನ್ನ ಖಂಡಿತ ಯೂಸ್ ಮಾಡಿ ನೋಡಿ. ಇದು ನನಗೆ ತುಂಬ ಇಷ್ಟ ಆಯಿತು. ಅಕಸ್ಮಾತ್ ನಮಗೆ ಕೋಲ್ಡ್ ಕಫ್ ಎಲ್ಲ ಇದ್ದಾಗ ಕೂಡ ಒಂದು ಸ್ವಲ್ಪ ಜೇನ್ ಜೊತೆ ಇದನ್ನ ಹನಿ ಜೊತೆ ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ರೆ ಕೋಲ್ಡ್ ಎಲ್ಲ ಇದು ಕಡಿಮೆ ಆಗತ್ತೆ. ಇದು ಜಿಂಜರ್ ಪೌಡರ್ ಒಳ್ಳೆ ಇದಿದೆ. ಸೊ ಇದನ್ನ ಯೂಸ್ ಮಾಡಿ ನೋಡಿ ಅಮೂಲ್ ಅವರ ಪ್ರಾಡಕ್ಟ್ಸ್ನ. ಸೊ ಇದು ಇವಾಗ ಆಯಿತು, ನಾನು ತೆಕ್ಕೊಳ್ತೀನಿ. ಕರೆದಾಯ್ತು ಇದು. ಸೊ ಒಂದು ಫೈನಲ್ ಪ್ಲೇಟಿಂಗ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಇದನ್ನ. ಸೊ ಇದನ್ನ ಈಗ ತೆಗ್ದೆ ನಾನಿಲ್ಲಿ. ಒಂದು 5 ರಿಂದ 6 ಬೇಯಿಸ್ಕೊಂಡಿದ್ದೀನಿ. ಸಖತ್ತಾಗಿರುತ್ತೆ. ನಾನು ನಿಮಗೆ ಪ್ಲೇಟಿಂಗ್ ಮಾಡಿಕೊಂಡು ತೋರಿಸ್ತೀನಿ ಇವಾಗ. ಸೊ ಸೂಪರ್ ಆಗಿರುತ್ತೆ. ಗ್ಯಾಸ್ನ ಆಫ್ ಮಾಡಿದ್ದೀನಿ. ನಾನು ನಿಮಗೆ ಪ್ಲೇಟಿಂಗ್ ಮಾಡ್ಕೊಂಡು ತೋರಿಸ್ತೀನಿ ಇವಾಗ. ಸೊ ಇದು ಪಕೋಡ, ಹಲಸಿನ ಬೀಜದ ಪಕೋಡ ಸೂಪರ್ ಆಗಿರುತ್ತೆ ತಿನ್ನೋದಕ್ಕೆ. ಸೊ ರುಚಿಯಾಗಿರೋಂಥ ಪಕೋಡ ನೀವು ಖಂಡಿತ ಟ್ರೈ ಮಾಡಿ. ಹಲಸಿನ ಬೀಜ ಒಳ್ಳೇದು ಕೂಡ, ಅಂದರೆ ಹೆಲ್ತ್ ವೈಸ್ ಒಳ್ಳೆ ಪ್ರೋಟೀನ್ ಡಿಶ್ ಇದು. ಖಂಡಿತ ಟ್ರೈ ಮಾಡಿ. ಸೊ ಖಂಡಿತ ಟ್ರೈ ಮಾಡಿ ನೋಡಿ, ನೀವು ಇದನ್ನು ಇಷ್ಟಪಡ್ತೀರಾ. ಸೊ ಹಾಗಿದ್ರೆ ಹಲಸಿನ ಬೀಜದ ಪಕೋಡ ರೆಡಿ ಆಯಿತು. ನಿಮಗೆ ನಾನು ಆವಾಗಲೇ ಹೇಳ್ದಂಗೆ ಹಲಸಿನ ಬೀಜದ ಪಕೋಡ ರೆಡಿ ಆಯಿತು. ಝೂಮ್ ವರ್ಷನ್ ತೋರಿಸ್ತೀನಿ ನಿಮಗೆ ಪಕೋಡ ಹೆಂಗೆ ಕಾಣಿಸುತ್ತೆ ಅಂತ. ದಿಸ್ ಇಸ್ ಹಲಸಿನ ಬೀಜದ ಪಕೋಡ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡ್ಬೋದು. ಎಷ್ಟು ಕ್ರಿಸ್ಪಿ ಕೂಡ ಇದೆ, ಬಿಸಿ ಇದೆ ಇದು ಇವಾಗಷ್ಟೇ ನಾನು ಮಾಡಿರೋಂಥದ್ದು. ನೋಡಿ ಕ್ರಿಸ್ಪಿ ಕೂಡ ಇದೆ, ಸಾಫ್ಟ್ ಕೂಡ ಇದೆ, ಒಳಗಡೆ ತುಂಬಾ ರುಚಿ ಕೂಡ ಇದೆ. ಖಂಡಿತ ಟ್ರೈ ಮಾಡಿ ನೋಡಿ. ಸಾಫ್ಟಾಗಿ ಬಂದಿದೆ ಇದು. ಇದನ್ನು ಆನಿಯನ್ ಪಕೋಡ ಹೆಂಗೆ ಬಿಡ್ತೀವಿ ಹಾಗೆ ಬಿಟ್ಕೊಳ್ಳೋ ಅಂಥದ್ದು. ನಾನು 8 ರಿಂದ 10 ಹಲಸಿನ ಬೀಜ ತೊಗೊಂಡಿದ್ದೀನಿ. ಆನಿಯನ್ ಒಂದು ಸಣ್ಣದು ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡಿಲ್ಲ. ಯಾಕಂದರೆ ಜಾಸ್ತಿ ಆನಿಯನ್ ಇದ್ದೇ ಫ್ಲೇವರ್ ಬರಬಾರ್ದಲ್ವ, ಹಾಗಾಗಿ. ಸೊ ಜಾಸ್ತಿ ತೊಗೊಳ್ಳಿಲ್ಲ. ಆನಿಯನ್ ಜಾಸ್ತಿ ಹಾಕ್ಕೋಬೇಡಿ, ಇದನ್ನೇ ಜಾಸ್ತಿ ಹಾಕಿ. ಹಾಗೆ ಕಡಲೆ ಹಿಟ್ಟು ಅಮೂಲ್ ಅವ್ರದ್ದು, ಅಮೂಲ್ ಜಿಂಜರ್ ಪೌಡರ್, ಹಾಗೆ ಅಮೂಲ್ ಕರ್ಡ್ ಮೊಸರಲ್ಲಿ ಕಲಿಸ್ಕೊಳ್ಳಿ. ಅದು ಇನ್ನೂ ಒಂದು ಆ್ಯಡೆಡ್ ಇದು ಟೇಸ್ಟ್, ಅದಕ್ಕೆ ಫ್ಲೇವರು. ಸೊ ಹಾಗಿದ್ರೆ ಹಲಸಿನ ಬೀಜದ ಪಕೋಡ ರೆಡಿ ಆಯಿತು. ಸೊ ನೀವು ಈ ರೆಸಿಪಿನ ಇಷ್ಟಪಡ್ತೀರಾ ಅಂತ ಅನ್ಕೊತೀನಿ. ಹಾಗಿದ್ರೆ ನಾನಿವಾಗ ಈ ಲೈವ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮಗೆ ಅಮೂಲ್ ಪ್ರಾಡಕ್ಟ್ಸ್ನ ಪರಿಚಯ ಮಾಡಿಕೊಡ್ತೀನಿ. ಸೊ ಹಲಸಿನ ಬೀಜದ ಪಕೋಡ ಈಗ ರೆಡಿ ಆಗಿದೆ. ನೀವು ನೋಡಿದ್ರಿ ಅಲ್ವಾ, ತುಂಬಾ ಕ್ರಿಸ್ಪಿ ಕೂಡ ಆಗಿದೆ, ಒಳಗಡೆ ಸಾಫ್ಟ್ ಕೂಡ ಇದೆ. ಇದನ್ನ ಟ್ರೈ ಮಾಡಿ ನೋಡಿ, ಮತ್ತೆ ಹೇಳ್ತೀರಾ ನೀವು ಖಂಡಿತ. ಮತ್ತೆ ಮಾಡಿ ತಿಂತೀರಾ. ಸೂಪರ್ ಆಗಿರುತ್ತೆ. ಸೊ ಹಾಗಿದ್ರೆ ನಾನು ಈ ಲೈವ್ನ ಇಲ್ಲಿಗೆ ಮುಗಿಸ್ತೀನಿ. ಮುಗಿಸೋ ಮೊದಲು ಮತ್ತೊಮ್ಮೆ ನಿಮಗೆ ಅಮೂಲ್ ಪ್ರಾಡಕ್ಟ್ನ ಪರಿಚಯ ಮಾಡ್ಕೊಡ್ತೀನಿ. ಸೊ ಇದು ಅಮೂಲ್ ಜಿಂಜರ್ ಪೌಡರ್, ಅಮೂಲ್ ಕಡಲೆ ಹಿಟ್ಟು, ಅಮೂಲ್ ಕರ್ಡ್. ಸೊ ನಿಮಗೆ ಅಮೂಲ್ ಪ್ರಾಡಕ್ಟ್ಸ್ನ ಸುಲಭವಾಗಿ ಬೈ ಮಾಡ್ಕೋಬಹುದು. ಲೋಕಲ್ ಮಾರ್ಕೆಟ್, ಬಿಗ್ ಮಾರ್ಕೆಟ್, ಸೂಪರ್ ಮಾರ್ಕೆಟ್ಗಳಲ್ಲಿ ಬೈ ಮಾಡ್ಕೋಬಹುದು. ಹಾಗೆ ಆನ್ಲೈನಲ್ಲಿ ಮಾಡ್ತೀರಾ ಅಂದರೆ ಇನ್ಸ್ಟಾಮಾರ್ಟ್, ಬ್ಲಿಂಕಿಟ್, ಫ್ಲಿಪ್ಕಾರ್ಟ್ ಹಾಗೆ ಅಮೆಝಾನ್ ಫ್ರೆಶ್ ಎಲ್ಲ ಆರ್ಡರ್ ಮಾಡಿದರೆ
ತುಂಬ ಬೇಗನೆ ನಿಮಗೆ ಡೋರ್ ಡೆಲಿವರಿನ ಮಾಡ್ತಾರೆ. 10ರಿಂದ 12-15 ನಿಮಿಷದೊಳಗೆ ಡೋರ್ ಡೆಲಿವರಿನ ಮಾಡ್ತಾರೆ. ಹಾಗಿದ್ರೆ ನೀವು ಟ್ರೈ ಮಾಡಿ. ಅವರದ್ದು ಡೈರಿ ಪ್ರಾಡಕ್ಟ್ಸ್ ಅಲ್ಲದೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ತುಂಬಾನೇ ಇದೆ. ಎಲ್ಲ ಪೆಸ್ಟಿಸೈಡ್ ಫ್ರೀ ಆಗಿರುವಂಥದ್ದು. ಕಡಲೆ ಹಿಟ್ಟು, ಗೋಧಿ ಹಿಟ್ಟು, ಹಾಗೆ ಟರ್ಮೆರಿಕ್ ಪೌಡರ್, ಚನ್ನ ದಾಲ್, ಹೋಲ್ ಉರದ್, ಹಾಗೆ ಕಾಲಾ ಚನ್ನ, ಜಿಂಜರ್ ಪೌಡರ್, ಬೇಸನ್ ಎಲ್ಲನೂ ಇದೆ. ನೀವು ಅದನ್ನ ಖಂಡಿತ ಟ್ರೈ ಮಾಡಿ. ಹಾಗಿದ್ರೆ ನಾನು ಲೈವ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದೆ ನಿಮ್ಗೆ ಇನ್ನೂ ಒಳ್ಳೆ ರೆಸಿಪಿ ಜೊತೆ ನಾನು ಸಿಗ್ತೀನಿ. ನನಗೆ ಈ ಅವಕಾಶ ಮಾಡಿಕೊಟ್ಟಂತಹ ನಂದಿನಿ ಮ್ಯಾಮ್ ಹಾಗೂ ಹೋಲ್ ಅಮೂಲ್ ಕನ್ನಡ ಟೀಮ್ಗೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.